ನೋಡಿ, ಮೇಷರಾಶಿಗೆ 7.5 ಆರಂಭವಾಗಿದೆ. 7.5 ಆರಂಭವಾದ ನಂತರದಲ್ಲಿ ಶನಿ ಬಂದ ನಂತರದಲ್ಲಿ ಅಂತಹ ಶುಭ ಯೋಗ ಸಿಗುವಂತಹ ವಾತಾವರಣಗಳು ಬಹಳ ಕಡಿಮೆ ಇದೆ. ದ್ವಾದಶದಲ್ಲಿ ಶನಿ ಇದ್ದು 3ನೇ ಮನೆಯಲ್ಲಿ ಗುರುವಿದ್ದು, ಇತ್ತಗೆ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ, ಮತ್ತು ಪಂಚಮದಲ್ಲಿ ಕೇತು ಗ್ರಹ ಇರ್ತಾರೆ. 11ನೇ ಮನೆಯಲ್ಲಿ ರಾಹು 11ನೇ ಮನೆಯಲ್ಲಿ ರಾಹು ಇರ್ತಾರೆ. ದಶಮ ಸ್ಥಾನದಲ್ಲಿ ಕುಜ, ರವಿ, ಬುಧ, ಶುಕ್ರ ಇಷ್ಟು ಗ್ರಹಗಳಿರುತ್ತೆ. ಆಲ್ಮೋಸ್ಟು ಮೇಷರಾಶಿಗೆ ಒಂದು ರೀತಿಯಾದಂತಹ ಕಷ್ಟದ ವಾತಾವರಣ, ಸಂಕಷ್ಟಕ್ಕೆ ಸಿಲುಕುವಂತಹ ವಾತಾವರಣ, ಅಪರಾಧಗಳನ್ನು ತಮ್ಮ ಕೈಲಿಂದ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಗುವಂತಹ ವಾತಾವರಣ, ಇದೆಲ್ಲವೂ ಸಹ ಆಗುತ್ತೆ. ನಮ್ಮ ಗೋಚಾರಕ್ಕೆ ಬರದೆ ನಾವು ತಪ್ಪುಗಳನ್ನು ಮಾಡ್ತೇವೆ. ಕೊನೆಗೆ ಆ ತಪ್ಪಿನ ಅರಿವು ಯಾವಾಗ ಆಗುತ್ತೆ ಅಂದರೆ ತಪ್ಪು ಮಾಡಿದ ನಂತರದಲ್ಲಿ ತಪ್ಪಿನ ಅರಿವು ಆಗುತ್ತೆ. ಅಂತಹ ವಾತಾವರಣಗಳ ಸೃಷ್ಟಿ ಮಾಡುವಂಥದ್ದು ಕುಜ ಮತ್ತು ಬುಧ, ಶುಕ್ರ, ರವಿ ಇವೆಲ್ಲವೂ ದಶಮ ಸ್ಥಾನದಲ್ಲಿರುವಂಥ ಜಾಗದಲ್ಲಾಗುತ್ತೆ, ದ್ವಾದಶ ಸ್ಥಾನದಲ್ಲಿರುವಂಥ ಶನಿಯಿಂದಲೂ ಆಗುತ್ತೆ. ಆದ್ದರಿಂದ ಮೇಷರಾಶಿಯವರು 2026ನೇ ಇಸ್ವಿಯಲ್ಲಿ ಅಂಥ ಶುಭ ದಿನಗಳನ್ನು ನೋಡುವಂಥದ್ದು ಬಹಳ ಕ್ಲಿಷ್ಟಕರವಾದಂಥದ್ದು. ಆದ್ದರಿಂದ ಸ್ವಲ್ಪ ಆದಷ್ಟು ಜಾಗರೂಕತೆಯಿಂದ ಇರುವಂಥದ್ದು, ಯಾವುದೇ ಅವಘಡಗಳಿಗೆ ನಾವು ತಲೆ ಕೊಡದಲೇ ಇರುವಂಥದ್ದು, ಯಾವುದೇ ತಪ್ಪು ನುಡಿಗಳನ್ನು, ತಪ್ಪು ನಡವಳಿಕೆಗಳನ್ನು ಮಾಡದಲೇ ಆದಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಈ ಮೇಷರಾಶಿಯವರಿಗೆ ಅತ್ಯಂತ ಸೂಕ್ತ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.